ಪತ್ರಕರ್ತರಿಗೆಲ್ಲ ಒಂದು ಮನವಿ ಹೇಳ್ತೀನಿ. ಒಂದು ಮನವಿ, ಗಾಂಧಿನಗರ ಬದಲಾಗಬೇಕಾಗಿದೆ. ನಾನು ಹೇಳ್ತಾ ಇದ್ದೀನಿ, ಗಾಂಧಿನಗರ ಬದಲಾಗಬೇಕಾಗಿದೆ. ಯಾಕೆಂದರೆ ಇಲ್ಲಿ ಮಾಡ್ತಕ್ಕಂಥ ಟೆಕ್ನಿಷಿಯನಿಂದ ಹಿಡಿದು ಆ್ಯಕ್ಟ್ರ್ಗಳಿಂದ ಹಿಡಿದು ಎಲ್ಲರೂ ಬದಲಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಇನ್ನು ಒಬ್ಬ ಪ್ರೊಡ್ಯೂಸರ್ ಬಂದಾಗ ಆ ಪ್ರೊಡ್ಯೂಸರ್ನ ಉಳಿಸುವ ಕೆಲಸವನ್ನು ಗಾಂಧಿನಗರ ಮಾಡಬೇಕು. ಆ ಪ್ರೊಡ್ಯೂಸರನ್ನ ಏನೋ ಕಾಟಾಚಿ, ಎಲ್ಲ ಪ್ರೊಡ್ಯೂಸರು ತಮ್ಮ ತಮ್ಮ ಏನೋ ಒಂದು ಏಮ್ ಇಟ್ಕೊಂಡು ಬಂದಿರ್ತಾರೆ. ಎಲ್ಲರೂ ತಮ್ಮ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬಿಸ್ನೆಸ್ ಸಿನಿಮಾ ಮಾಡೋಕ್ಕೆ ಬಂದಿರಲ್ಲ. ನನ್ನಂತನೂ ಒಬ್ಬ ಇರ್ತೀನಲ್ಲ, ಒಬ್ಬ ಸಾಹಿತ್ಯಾತ್ಮಕವಾದದಿಂದ ಬಂದಂಥವನು. ನನ್ನನ್ನು ಆ ದೃಷ್ಟಿಯಿಂದ ಗಾಂಧಿನಗರ, ಇಲ್ಲಿನ ಆರ್ಟಿಸ್ಟು, ಇಲ್ಲಿಂದ ತಂತ್ರಜ್ಞಾನರು ನೋಡಬೇಕಾಗದೆ. ಎಲ್ಲೂ ನೋಡಿ, ಹಣ ಇದ್ದರೆ ಮಾತ್ರ ಮುಂದೆ, ಹಣ ಇಲ್ಲದೆ ಇದ್ರೆ ಹಿಂದೆ ಅಂತಕ್ಕಂಥದ್ದು ಇದೆಯಲ್ಲ. ನಮಗೆ ಬಿಟ್ಬಿಡಿ, ನಾವು ಹೆಂಗೋ ಬದುಕ್ತೀವಿ. ಹೆಂಗೋ ನಮಗೆ ನಡ್ಕೊಂಡು ಹೋಗ್ತಿರೋರ್ಗೆ ಗಾಂಧಿನಗರ ಕಾಲು ಹಿಡಿದು ಹೇಳಿದಾಗ ನಾನು ಹೆಂಗೆ ನಡೀಲಿ? ನಾನು ಹೆಂಗೆ ನಡೆಯೋದು ಹೇಳಿ? ಒಬ್ಬ ಯಾವನ ಒಂದು ಹುಡುಗ ಕನಸುಗಳನ್ನು ಹೊತ್ಕೊಂಡು ಒಂದು ಹಳ್ಳಿಯಿಂದ ಗಾಂಧಿನಗರಕ್ಕೆ ಬರ್ತಾನೆ ಅಂದರೆ ಅವನ್ನ ಬಿಟ್ಬಿಡಿ, ಅವನಷ್ಟಕ್ಕೆ ಅವನು ಪಿಕ್ಚರ್ ಮಾಡ್ತಾನೋ, ರಿಲೀಸ್ ಮಾಡ್ತಾನೋ, ಏನೋ ಮಾಡ್ತಾನೆ. ಎಲ್ಲರೂ ಸುತ್ತಾಕ್ಕೊಳ್ತಾರೆ, ಎಲ್ಲರೂ ಇರ್ತಾರೆ. ಒಂದು ಥಿಯೇಟರ್ ಕೇಳಿದ್ರೆ, ಒಂದು ಥಿಯೇಟರ್ಗೆ ಒಂದು ದುಡ್ಡು ಕಟ್ಟಿ ಅನ್ನೋ ಮಟ್ಟಕ್ಕಾಗಿದೆ ಅನ್ನೋದಾದರೆ ಸಿನಿಮಾ ಹೆಂಗೆ ಮಾಡ್ತಾನೆ ಪ್ರೊಡ್ಯೂಸರು? ಒಂದು ಪೋಸ್ಟರ್ಗೆ ಇಲ್ಲಿ ಎಷ್ಟು ಪೋಸ್ಟರ್ ಅಂಟಿಸಿದ್ದಾನೆ ಅಂತ ನನಗೆ ಗೊತ್ತಿರಲ್ಲ. ನಾನು ಇಷ್ಟು ಅಂಟಿಸಿದ್ದೀನಿ ಅಂತ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋದಾದರೆ ಅವನು ಸಿನಿಮಾ ಹೆಂಗೆ ಮಾಡ್ತಾನೆ? ಜನ ಬರುವಾಗ ಮಾಡಬೇಕಾಗಿರೋದು ಯಾರು? ನಾವುಗಳು ಸರೋದ್ರೆ ಜನ ಬರ್ತಾರೆ, ನಾವುಗಳು ಸರೋದಿಲ್ಲ ಅಂದ್ರೆ ಜನ ಎಲ್ಲಿ ಬರ್ತಾರೆ? ಎಲ್ಲ ಇದೇ ದಯವಿಟ್ಟು ಪತ್ರಕರ್ತರು, ನನ್ನೊಂದು ಮನವಿ, ನನ್ನ ಒಬ್ಬ ಹಳ್ಳಿಯಿಂದ ಬಂದವನಪ್ಪ, ನಾನು ದೊಡ್ಡ ಸ್ಟಾರ್ ನೋಡಿಲ್ಲ, ಇಲ್ಲಿ ದೊಡ್ಡ ಸಿನಿಮಾ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನನಗೆ ಪ್ರಮೋಷನ್ ಇಲ್ಲಿ ನಾನು ಒಬ್ಬರು ಬಳಿ ಹೋದಾಗ, ನಾನು ಡೈರೆಕ್ಟರು ಪ್ರೊಡ್ಯೂಸರ್ ಅಂತ ಹೋದಾಗ ಮೇಲೆ ಒಂದು ಬೈಟ್ ಕೇಳಿದ್ರೆ ಕೊಡ್ಬೋದು. ಇಂಡಸ್ಟ್ರಿ ಉಳಿಸೋನು, ಇಂಡಸ್ಟ್ರಿ ಅನ್ನ ತಿಂತಿದ್ದಾರಲ್ಲ, ಇಂಡಸ್ಟ್ರಿ ಅನ್ನ ತಿಂತಿದ್ದಾರೆ, ಇಂಡಸ್ಟ್ರಿ ಬದುಕ್ತಿದ್ದಾರೆ, ಇದೇ ಪ್ರೇಕ್ಷಕನಿಂದ ಹೆಸರು ತಗೋತಿದ್ದಾರೆ, ಇದೇ ಜನಗಳಿಂದ ಹೆಸರು ತಗೊಳ್ತಾ ಇದ್ದಾರೆ. ಇದೇ ಅವನ ಮನೆಗೆ ಪ್ರೊಡ್ಯೂಸರ್ ಹೋದಾಗ, ಡೈರೆಕ್ಟರ್ ಹೋದಾಗ ಒಂದು ಇಂಟರ್ವ್ಯೂ ಕೊಡೋಕ್ಕಿರಂತೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾವ ಪ್ರೊಡ್ಯೂಸರು ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಕೇಳ್ತಿಲ್ಲ, ಯಾರು ಕೊಡ್ತಾ ಇಲ್ಲ ಇವತ್ತು. ಯಾಕೆಂದ್ರೆ ನಮಗೆ ನಾವು ಕೇಳಿದ್ರೆ ನಿಮ್ಗೆ ನೀವೇ ಹೀರೋಗಳು. ಹೌದು, ನಾವೇ ಹೀರೋಗಳು. ಅವ್ರು ಹೀರೋ ಬೇಕಾದ್ರೆ ಯಾರು ಹೀರೋಗಳು? ಯಾರೋ ಹೀರೋ ಆಗಿರಲ್ಲ, ಪ್ರೇಕ್ಷಕ ಹೀರೋ ಆಗಿರ್ತಾನಲ್ಲ. ಅವಾಗ ನನ್ನ ಒಂದು ನೋವೇನೆಂದ್ರೆ, ನಂದು ಇದು 6ನೇ ಸಿನಿಮಾ. ನಾನು ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತು, ನನಗೆ ಅರ್ಧ ದುಡ್ಡೇ ಬರಲಿಲ್ಲ. ತರ್ರ ವಿಲೇಜಲ್ಲಿ ಅರ್ಧ ದುಡ್ಡು ಬರಲಿಲ್ಲ. ಇದೇ ಗಾಂಧಿನಗರ ಮೋಸ ಮಾಡ್ತು. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಪ್ರೊಡ್ಯೂಸರು, ಯಾವುದೇ ಒಬ್ಬ ಟೆಕ್ನಿಷಿಯನು, ಯಾರೇ ಬರಲಿ ಗಾಂಧಿನಗರಕ್ಕೆ, ಬಿಡಿ ಸ್ವಾಮಿ, 100 ಕನಸುಗಳನ್ನು ಕಟ್ಕೊಂಡು ಬಂದಿರ್ತಾನೆ, ಅವನ ಸ್ವತಂತ್ರವಾಗಿ ಬಿಡಿ ಅಂತ ಕೇಳ್ತೀನಿ. ಸ್ವತಂತ್ರವಾಗಿ ಬಿಡಿ. ನಮ್ಮನ್ನು ಯಾರು ಎಳೆದಿದ್ದಾರೆ ಅಂತ ನೀವು ಪ್ರಶ್ನೆಯನ್ನು ಕೇಳ್ಬೋದು. ನಿಮಗೆ ಗೊತ್ತಿರುತ್ತೆ, ಎಲ್ಲೆಲ್ಲಿ ಎಳೆದಿರ್ತಾರೆ, ಹೇಗೆ ಎಳಿತಾರೆ, ಎಲ್ಲೆಲ್ಲಿ ಕಿತ್ಕ ತಿಂತಾರೆ, ಹೇಗೆ ಮಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಬಿಟ್ಬಿಡಿ, ಅವನೆಲ್ಲ ಯೂಟ್ಯೂಬಲ್ಲಿ ಮಾಡಿ. ಒಂದು TV ನನ್ನ ಸಿನಿಮಾದ ನಾನು ಎಲ್ಲ ಆಡಿಯೋ ರೈಟ್ಸ್ಗೆ, ಆಡಿಯೋ ಇದಕ್ಕೆ ಹೋಗಿ ಕೇಳಕ್ಕೆ ಹೋದರೆ ಅವ್ರು ಏನಂತಾರೆ ಅಂದರೆ, ವ್ಯೂ ಆದಮೇಲೆ ಕೊಡ್ತೀವಿ, ಬಂದಮೇಲೆ ಕೊಡ್ತೀವಿ, 50,000 ಕೊಡಿ, 1 ಲಕ್ಷ. ಹೆಂಗಾಗತ್ತೆ ಅಂದರೆ ನಮಗೆ ಮಾನಸಿಕ ಹಿಂಸೆ ಆಗ್ಬಿಡ್ತದೆ. ಮುಚ್ಚಿಬಿಡ್ಬೇಕು ಅವರು. ಬರೀ ಸ್ಟಾರ್ಗೋಸ್ಕರ ಬೋರ್ಡ್ ಹಾಕಬೇಕು. ಸ್ಟಾರ್ಗಳಿಗೆ ಮಾತ್ರ ನಾವು ರೈಟ್ಸ್ಗಳನ್ನ ತಗೋತೀವಿ, ಸ್ಟಾರ್ಗಳಿಗೆ ಮಾತ್ರ OTTಗಳನ್ನ ತಗೋತೀವಿ, ಸ್ಟಾರ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ರೆ ಯಾರು ಹೋಗಲ್ಲ ಅವ್ರ ಹತ್ರಕ್ಕೆ. ನಾವು ಹೋಗಲ್ಲ. ಕೆಟ್ಟಿ ಕೆರಾಗಿ ನಿಂತಿದೆ ಈ ಎಲ್ಲವೂ. ಇಂಥ ಪ್ರಪಂಚದಲ್ಲಿ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ನೀವುಗಳು ಪತ್ರಕರ್ತರು, ಇಲ್ಲಿ ಯಾವುದು ಒಳ್ಳೆ ಕಂಟೆಂಟ್ ಇದೆ ಅದಕ್ಕೆ ಗೆಲ್ಲಿಸುವ ಶಕ್ತಿ ನಿಮಗಿದೆ ಸರ್, ಖಂಡಿತವಾಗಿದೆ. ಎಲ್ಲ ಮಾಧ್ಯಮದವ್ರಿಗೂ ನಾನು ಕೇಳ್ಕೊತೀನಿ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಿಸೋ ಶಕ್ತಿ ನಿಮಗಿದೆ, ನೀವು ಗೆಲ್ಲಿಸಿದಿರಿ. ನನ್ನ ಬೇಡಿಕೆ ಇಷ್ಟೇ, ದಯವಿಟ್ಟು ಒಳ್ಳೆ ಕಂಟೆಂಟ್ಗಳನ್ನ ಗೆಲ್ಲಿಸಿ. ನಮ್ಗೆ ಚೆನ್ನಾಗಿಲ್ವಾ ಸೋಲಿ, ನಾವು ಬೇರಿಲ್ಲ, ನಾವು ಮತ್ತೆ ನಾವು ಅದರಲ್ಲಿ ಕಲಿಯೋದು ಬೇಜಾನ್ ಇರ್ತದೆ. ಒಳ್ಳೆ ಸಿನಿಮಾಗಳನ್ನು ಸೋಲಿಸ್ಬೇಡಿ, ಪತ್ರಕರ್ತರಾಗಲಿ ಪ್ರೇಕ್ಷಕರಾಗಲಿ ಅಂತ ಕೇಳ್ಕೊಳ್ತಾ ನನ್ನ ನೋವನ್ನು ಹೇಳ್ಕೊಂಡಿದ್ದೀನಿ. ಯಾರು ಬೇಸರ ಮಾಡ್ಕೊಬಿಡಿ. ಥ್ಯಾಂಕ್ ಯು.